ಮೀಸಲಾತಿ ವಿರೋಧಿ ಹೇಳಿಕೆ ಆರೋಪ. ಪಬ್ಲಿಕ್ ಟಿವಿ ನಿರೂಪಕ ಅರುಣ್ ಬಡಿಗೇರ್ ವಿರುದ್ಧ ಮಾಲೂರು ಠಾಣೆಯಲ್ಲಿ ದೂರು. ಮೀಸಲಾತಿ ವಿರೋಧಿಗಳ ವಿರುದ್ಧ ಹೋರಾಟ ಸಿದ್ಧ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ ಸಲ್ಲಿಸಿದ ದಲಿತ ಸಂಘಟನೆಯ ನಾಯಕರು. ಅರುಣ್ ಬಡಿಗೇರ್ ಬಂಧನಕ್ಕೆ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಸ್ಎಂ ವೆಂಕಟೇಶ್ ಒತ್ತಾಯ. ರಾಜ್ಯವ್ಯಾಪಿ ಉಗ್ರ ಹೋರಾಟದ ಎಚ್ಚರಿಕೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಮೀಸಲಾತಿಯ ಕುರಿತು ಅವಮಾನಕರ ಹಾಗೂ ಸಮಾಜದಲ್ಲಿ ಶಾಂತಿ ಕದಡುವ ರೀತಿಯಲ್ಲಿ ಹೇಳಿಕೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಪಬ್ಲಿಕ್ ಟಿವಿ ನಿರೂಪಕ ಅರುಣ್ ಬಡಿಗೇರ್ ವಿರುದ್ಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಮಾಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಿಸಿಐ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರು ಮತ್ತು ಸಂಘಟನೆಗಳ ನಾಯಕರು ಕೆಲವು ಮಾಧ್ಯಮಗಳು ಹಾಗೂ ವ್ಯಕ್ತಿಗಳು ಸ್ವಂತ ಪ್ರಚಾರಕ್ಕಾಗಿ ಮೀಸಲಾತಿ ಮತ್ತು ಸಂವಿಧಾನದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಆರೋಪದ ಪ್ರಮುಖ ಅಂಶಗಳು. ಪಬ್ಲಿಕ್ ಟಿವಿ ಬುಲೆಟಿನ್ನಲ್ಲಿ ಅರುಣ್ ಬಡಿಗೇರ್ ಅವರು ಮೀಸಲಾತಿ ಪಡೆದು ಕೆಲಸಕ್ಕೆ ಸೇರಿದ ಶಿಕ್ಷಕರು ಹಾಗೂ ನೌಕರರನ್ನ ಅವಹೇಳನ ಮಾಡುವ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೀಸಲಾತಿಯು ಕೇವಲ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮಾತ್ರವಲ್ಲ, ದೇಶದ 145 ಕೋಟಿ ಜನರಿಗೂ ಮತ್ತು ಇಡಬ್ಲ್ಯೂಎಸ್ ಅಡಿಯಲ್ಲಿ ಮೇಲ್ವರ್ಗದವರಿಗೂ ತಲುಪುತ್ತಿದೆ. ಆದರೆ ಕೇವಲ ಶೋಷಿತ ವರ್ಗಗಳನ್ನು ಟಾರ್ಗೆಟ್ ಮಾಡಿ ನಿಂದಿಸುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಸಿ ಎಸ್ಟಿ ಒಬಿಸಿ ಗೌಡ ಕುರುಬ ಬಳಚಿಗ ಸೇರಿದಂತೆ ಹಲವು ಸಮುದಾಯಗಳ ಹಕ್ಕುಗಳನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ಆರೋಪಿಸಿದರು. ಬಂಧನಕ್ಕೆ ಆಗ್ರಹ ಮತ್ತು ಹೋರಾಟದ ಎಚ್ಚರಿಕೆ. ಅರುಣ್ ಬಡಿಗೇರ್ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಕೇಸ್ ದಾಖಲಿಸಿ ಎಫ್ಐಆರ್ ಅವರನ್ನ ಬಂಧಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕದಾದ್ಯಂತ ಹಂತ ಹಂತವಾಗಿ ಉಗ್ರ ಹೋರಾಟ ರೂಪಿಸುವುದಾಗಿ ಸಮಾಜದ ಮುಖಂಡರು ಮಾಲೂರು ಪೊಲೀಸ್ ಠಾಣೆಯ ಮುಂದೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಯದಲ್ಲಿ ಸಂಘಟಕರಾದ ಡಿಎನ್ ನಾರಾಯಣಸ್ವಾಮಿ, ತಿರುಮಲೇಶ್, ಅಂಗಶೆಟ್ಟಹಳ್ಳಿ ನಾರಾಯಣಸ್ವಾಮಿ, ಅರಳೇರಿ ಮುನಿರಾಜ್, ಕೆವಿ ಸುರೇಶ್, ಜಿ ಸ್ವಾಮಿ ಇನ್ನು ಅನೇಕ ಮುಖಂಡರು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿಯ ವಿಚಾರವಾಗಿ ತನ್ನ ಪ್ರಚಾರಕ್ಕಾಗಿ ಕೆಲವೊಂದು ಮನುವಾದಿ ಸುದ್ದಿ ಮಾಧ್ಯಮಗಳು ಇವತ್ತು ಮೀಸಲಾತಿಯ ವಿಚಾರವಾಗಿ, ಸಂವಿಧಾನದ ವಿಚಾರವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ತಾಜಾ ಉದಾಹರಣೆಗೆ ಏನು ಪಬ್ಲಿಕ್ ಟಿವಿಯಲ್ಲಿ ಒಂದು ಪ್ರಸಾರವಾಗಿರ್ತಕ್ಕಂಥ ಬುಲೆಟಿನ್ ಸುದ್ದಿಯಲ್ಲಿ ಅರುಣ್ ಬಡಿಗೇರ್ ಅಂತಕ್ಕಂಥ ಪಬ್ಲಿಕ್ ಟಿವಿ ನಿರೂಪಕ ಇವತ್ತು ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಜನರಿಂದನೇ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಶಾಂತಿ ಸೌಹಾರ್ದತೆ ಹಾಳಾಗ್ತಾ ಇದೆ, ಓದ್ತಿರ್ತಕ್ಕಂಥವ್ರು 60% 50% ತೆಗೆದಿರ್ತಕ್ಕಂಥವ್ರೆಲ್ಲರೂ ಸಹ ಇವತ್ತು ಸರ್ಕಾರಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ವಿದ್ಯಾಭ್ಯಾಸವನ್ನು ನೀಡ್ತಾರೆ, ಯಾವ ರೀತಿ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಅಂತೇಳಿ ಒಂದು ಅವಹೇಳನಕಾರಿಯಾಗಿ ನಿರೂಪಣೆಯನ್ನು ಮಾಡಿರ್ತಾರೆ. ಇವತ್ತು ಕೇವಲ ಮೀಸಲಾತಿಯನ್ನು ಪಡಿತಾ ಇರ್ತಕ್ಕಂಥದ್ದು ಕೇವಲ ಎಸ್ಸಿ ಎಸ್ಟಿ ಮಾತ್ರ ಅಲ್ಲ, ಈ ದೇಶದಲ್ಲಿರ್ತಕ್ಕಂತಹ 130 ಕೋಟಿ ಜನರು ಸಹ ಇವತ್ತು ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಯಾಕೆ ಅರುಣ್ ಬಡಿಗೇರ್ಗೆ ಗೊತ್ತಾಗ್ಲಿಲ್ವಾ? 10% ಮೀಸಲಾತಿಯನ್ನು CWCಯಲ್ಲಿ ಮುಂದುವರೆದಿರ್ತಕ್ಕಂಥ ಜಾತಿಗಳಲ್ಲಿ ಹಿಂದುಳಿದಿರ್ತಕ್ಕಂಥವರಿಗೆ ಅಂತೇಳಿ 10% ಮೀಸಲಾತಿಯನ್ನು ಯಾವುದೇ ಚರ್ಚೆ ಇಲ್ಲದೇ 10% ಮೀಸಲಾತಿ ಕೊಟ್ಟಾಗ ನೀನು ಬಾಯಲ್ಲಿ ಏನು ಬಾಳೆಹಣ್ಣು ಇಟ್ಕೊಂಡಿದ್ದೆ ಇದನ್ನ ಇವತ್ತು ಮೀಸಲಾತಿ ವಿಚಾರವಾಗಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳು ಗೌಡ್ರ ಆದಿಯಾಗಿ ಎಲ್ಲರೂ ಸಹ ಕುರುಬರು, ಎಲ್ಲರೂ ಸಹ ಬಲಿಜಿಗರು ಎಲ್ಲರೂ ಸೇರಿಕೊಂಡು ಸುಮಾರು ಏನು ಜನಸಂಖ್ಯೆಯನ್ನು ನಾವಿದ್ದೀವಿ. ಇವತ್ತು ಕೇವಲ ಮೀಸಲಾತಿ ವಿಚಾರವಾಗಿ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ಒಬಿಸಿಗಳು ಸಹ ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ದೇಶಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಗಿದೆ. ಈ ಕೂಡಲೇ ಅರುಣ್ ಬಡಿಗೇರ್ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು, ಈ ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಇಲ್ಲದೆ ಹೋದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಂತವಾಗಿ ಏನು ಪಬ್ಲಿಕ್ ಟಿವಿ ವಿಚಾರವಾಗಿ ಕೆಲವೊಂದು ಮನುವಾದಿ ಸುದ್ದಿ ಮಾಧ್ಯಮಗಳ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ಇವತ್ತು ಮಾಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ದೂರನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಎಫ್ಐಆರ್ ಮಾಡಬೇಕಂತೇಳಿ ವಿನಂತಿಸ್ಕೊಳ್ತೇನೆ.